ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನಿದು ಸ್ವಲ್ಪ ನನಗೆ ಬಂದಿರೋ ಬ್ಲಡ್ ಇನ್ಫೆಕ್ಷನ್ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಒಂದು 10 ಡೇಸ್ ಹಿಂದೆಯೇ ಕಫ ಇತ್ತು. ಅಂದರೆ ಮನೇಲಿ ಸ್ವಲ್ಪ ಫಂಕ್ಷನ್ ಇರೋದ್ರಿಂದ ಹೋಗಿ ಚೆಕ್ ಮಾಡಿಸಿದ್ದೆ. ಕಫ ಕಡಿಮೆ ಆಗೋ ಥರ ಒಂದೆರಡು ಇಂಜೆಕ್ಷನು ಹಾಕಿದ್ರು. ಮತ್ತು ಸ್ಯಾಟರ್ಡೇ ಮನೆ ಫಂಕ್ಷನ್ ಇತ್ತು. ಫ್ರೈಡೇ ಸ್ವಲ್ಪ ನನಗೆ ಆವಾಗವಾಗ ಸ್ವಲ್ಪ ಲೋ ಬಿ ಪಿ ಥರ ಆಗ್ತಾಯಿತ್ತು. ತಲೆ ಸುತ್ತು ಚಕ್ಕರ್ ಹೊಡೆಯೋದು ಅನ್ನಂಗೆ ಸುತ್ತಿತ್ತು. ನಾನು ಸ್ವಲ್ಪ ಬಿ ಪಿ ಚೆಕ್ ಮಾಡಿದೆ. ಮತ್ತು ಕಫ ಜಾಸ್ತಿ ಇದೆ, ಇಂಜೆಕ್ಷನ್ ಹಾಕೋರು. ಫಂಕ್ಷನ್ ಮುಗಿದ್ಮೇಲೆ ಮಾಡ್ಸೋಣ ಅಂತ ಮತ್ತೆ ಫಂಕ್ಷನ್ ಎಲ್ಲ ಮುಗೀತು. ಮಂಡೇ ಡ್ಯೂಟಿ ಜಾಯ್ನ್ ಆಗಬೇಕು ಅಂತ ಹೋದೆ. ಡಾಕ್ಟ್ರು ಅವಾಗ ಇಲ್ಲ ಕಫ ಚೆಕ್ ಮಾಡಿಸ್ಕೊಬನ್ನಿ ಅಂತ ಬರೆದ್ರು. ಅವಾಗ CRP CRR ಎರಡೂ ಬ್ಲಡ್ ಚೆಕಪ್ಪು ಮಾಡಿದರು. ಕಫ ಏನೋ ಕಮ್ಮಿ ಆಗಿತ್ತು. ನೋಡಿದ್ರೆ ಬ್ಲಡ್ ರಿಪೋರ್ಟ್ ಮೇಲೆ ಬಂದಮೇಲೆ ನನಗೂ ಗೊತ್ತಾಗಿದ್ದು ನನಗೆ ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂತ. ಮತ್ತು ಬ್ಲಡ್ಡು ಡ್ರಾ ಮಾಡಿದ್ರು. ರಿಪೋರ್ಟ್ 1-2 hours ಆಗುತ್ತೆ ಅಂತ ಹೇಳಿದ್ರು. ಎಕ್ಸ್ರೇನೂ ಮಾಡಿದ್ರು. ಮತ್ತು ಇನ್ನೊಂದು ನೋಡಿ, ಇಲ್ಲಿ ಚರ್ಮಕ್ಕೆ ಇಂಜೆಕ್ಷನ್ ಕೊಟ್ಟು ಅಲ್ಲಿ ಮಾರ್ಕ್ ಮಾಡಿದ್ರು. ಅಂದರೆ ಏನಾರು ನಮ್ಗೆ ಅಲರ್ಜಿ ಥರ ಏನಾರು ಇದೆಯಾ ಅಂತ ಚೆಕ್ ಮಾಡೋಕ್ಕೆ. ಸರಿ ಅಂತ ನಾವು ಮನೆಗೆ ಬಂದೆ. ಆ ಎಕ್ಸ್ರೇ ಕೊಟ್ಟಿದ್ದರು, ರಿಪೋರ್ಟ್ ಇರಲಿಲ್ಲ. ನನಗೂ ಕಫ ಎಲ್ಲ ಕಮ್ಮಿ ಆಗಿದೆಯಲ್ಲ, ನಾವು ಡ್ಯೂಟಿಗೆ ಜಾಯ್ನ್ ಆಗ್ಬೋದು ಅಂತ ಖುಷಿಯಿಂದನೇ ಮನೆಗೆ ಬಂದೆ. ನೋಡಿದ್ರೆ ಮನೆಗೆ ರಿಪೋರ್ಟ್ ಬಂದಮೇಲೆ ಗೊತ್ತಾಗಿದ್ದು ಬ್ಲಡ್ಡಲ್ಲಿ ಫುಲ್ಲು ಏರುಪೇರಾಗಿದೆ ಅಂತ. ಆಗ ಡಾಕ್ಟ್ರ್ ಹತ್ರ ಹೋದಾಗ ಹೇಳಿದ್ರು ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂತ. ಆ ಬ್ಲಡ್ ಇನ್ಫೆಕ್ಷನ್ ಆದರೆ ನಮಗೆ ಸ್ವಲ್ಪ ಸುಸ್ತಾಗ್ತಾ ಇರುತ್ತೆ, ಇಲ್ಲ ಲೋ ಬಿ ಪಿ ಆಗ್ತಾಯಿರುತ್ತೆ. ಅಂದರೆ ಒಂದೇ ಸಿಮ್ಟಮ್ಸ್ ಇರೋಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಆಮೇಲೆ ನೆಗಡಿ, ಕೆಮ್ಮು, ಜ್ವರ ಬರುತ್ತೆ. ನಂಗೆ ಜ್ವರ ಏನಿರಲಿಲ್ಲ, ನೆಗಡಿ ಕೆಮ್ಮು ಜಾಸ್ತಿ ಇತ್ತು. ಸರಿ ಅಂದ್ಬಿಟ್ಟು ಅದೇ ಮ್ಯಾಮ್, ಇವಾಗ ಮಾಮೂಲಿ ನಾವು ಡೆಂಗಿ ಜ್ವರ ಬಂದಾಗೆಲ್ಲ ಕೈಗೆಲ್ಲ ಡಿಪ್ಸ್ ಥರ ಹಾಕ್ತಾರಲ್ಲ ಇಂಜೆಕ್ಷನ್ ಚುಚ್ಚೋಕ್ಕೆ, ಆ ಥರ ಚುಚ್ಚಿಬಿಟ್ಟು ಬೆಳಗ್ಗೆ ಸಂಜೆ ಹಾಕ್ಕೋಬೇಕಮ್ಮ ಅಂತ ಹೇಳಿದ್ರು. ಇನ್ನೇನು ಮಾಡೋದು, ಇವಾಗ ಹುಷಾರಿಲ್ಲ ಅಂದರೆ ನಾವು ಕ್ಲಿಯರ್ ಮಾಡ್ಕೊಳ್ಳೇಬೇಕಲ್ಲ. ನಾನು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಕ್ಕೆ ಅಂತ 3 days ಹೇಳಿದರು. 3 days ಇಂಜೆಕ್ಷನ್ ಆಯಿತು. ಅಂದರೆ ಸೋಮವಾರದಿಂದ ಚುಚ್ಚಿರು. ಮತ್ತು ಸೋಮವಾರ ಬೆಳಗ್ಗೆ ಮತ್ತು ಸಂಜೆ, ಮಂಗಳವಾರ ಬೆಳಗ್ಗೆ ಸಂಜೆ ಆಯಿತು. ಬುಧವಾರ ಬೆಳಗ್ಗೆ ಚುಚ್ಚಿ ಮತ್ತೆ ಮೇಡಮ್ಮು ನನಗೆ ಚೆಕಪ್ಪಿಗೆ ಬರ್ಕೊಟ್ರು. ಇವಾಗ ನೋಡಿ ಮತ್ತೆ ಬ್ಲಡ್ ಡ್ರಾ ಮಾಡೋಕ್ಕೆ ಅಂತ ಹೋಗಿದ್ದೀನಿ. ಮತ್ತು ಇನ್ನೊಂದು ಚರ್ಮಕ್ಕೆ ಇಂಜೆಕ್ಷನ್ ಕೊಟ್ಟು ಮಾರ್ಕ್ ಮಾಡಿದ್ರಲ್ಲ, ಅದು ನಾವು ಎಷ್ಟೊತ್ತಿಗೆ ಮಾಡಿಸ್ಕೊಂಡಿರ್ತೀವಿ ಅಷ್ಟಕ್ಕೆ 3 days ಆಗುತ್ತೆ ರಿಪೋರ್ಟ್ ಬರೋದು. ಅದು ನೋಡೇ ರಿಪೋರ್ಟ್ ಹೇಳೋದು ಅಂತ ಹೇಳಿದ್ರು. ಮತ್ತು ಬ್ಲಡ್ಡು ಡ್ರಾ ಮಾಡಬೇಕಿತ್ತೆಲ್ಲ ಹೋಗಿದೆ. ಮತ್ತು ನನಗೇನು ಅದು ಕಮ್ಮಿ ಆಗಿಲ್ಲ. 76% ಇದ್ದಿದ್ದು 67 ಆಗಿತ್ತು. ಅಂದರೆ ಫಸ್ಟ್ನೇ ದಿನಕ್ಕೆ ಹೋಲ್ಸ್ಕೊಂಡ್ರೆ ಪರವಾಗಿಲ್ಲ. 2 days ಇಂಜೆಕ್ಷನ್ ತೊಗೊಂಡಿದ್ದೆ. ಆಗ ಮತ್ತೆ ರಿಪೋರ್ಟ್ ಬಂದ ತಕ್ಷಣ ಗೊತ್ತಾಯ್ತು ಎಲ್ಲ ರೆಡ್ ಮಾರ್ಕಲ್ಲೇ ಇತ್ತು. ಡಾಕ್ಟ್ರ್ ಹೇಳಿದ್ರು ನೀನು 2 days ತೊಗೊಳ್ಳೇಬೇಕಮ್ಮ, 3 days ಅಂತ. ಸರಿ ಅಂತ ಇವಾಗ ನಾನು ಬೆಳಗ್ಗೆ ಸಂಜೆ ಇಂಜೆಕ್ಷನ್ ಹಾಕ್ಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನನಗೆ ಅಲ್ಲಿ ಬಂದಿರೋರನ್ನೆಲ್ಲ ಕೇಳಿದ ಮಟ್ಟಿಗೆ ಎಲ್ಲ ಸ್ವಲ್ಪ ಜಾಸ್ತಿ ಬ್ಲಡ್ ಇನ್ಫೆಕ್ಷನ್ನು ಅಂತಲೇ ಹೇಳ್ತಾಯಿದ್ರು. ಅಂದರೆ ಇದು ಬ್ಲಡ್ ಇನ್ಫೆಕ್ಷನ್ ಗಾಳಿಯಿಂದ ನಾವು ಈ ರಕ್ತದ ಸೋಂಕನ್ನು ಕನ್ನಡದಲ್ಲಿ ರಕ್ತದ ಸೋಂಕು ಅಥವಾ ಸೆಪ್ಸಿಸ್ ಎಂದು ಕರೀತಾರೆ. ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಹರಡಿ ಸೋಂಕು ರಕ್ತಕ್ಕೆ ತರಳಿದಾಗ ನಾವು ಇದನ್ನು ಸೆಪ್ಟಿಪ್ಸಿಯಾ ಅಂತ ಕರಿತೀವಿ. ಕಾರಣವಾಗಿ ಇದು ರಕ್ತದ ಸೋಂಕು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಶಿಲೀಂಧ್ರಗಳಿಂದ ಉಂಟಾಗುತ್ತದೆ. ಇದು ನಮ್ಮ ದೇಹದ ಯಾವುದೇ ಭಾಗದಿಂದ ಕೂಡ ಆರಂಭವಾಗೋದು. ಉದಾಹರಣೆಗೆ ಶ್ವಾಸಕೋಶ, ಚರ್ಮ ಅಥವಾ ಮೂತ್ರನಾಳದಿಂದ. ಹಂಗೆ ನಮ್ಗೆ ಏನೇನು ಲಕ್ಷಣಗಳು ಬರುತ್ತಪ್ಪ ಬ್ಲಡ್ ಇನ್ಫೆಕ್ಷನ್ ಆದಾಗ ಅಂದರೆ ರಕ್ತ ಸೋಂಕಿನಿಂದ ಅಂದರೆ ಶೀತ, ಜ್ವರ, ನೆಗಡಿ, ಹೃದಯದ ಉಸಿರಾಟ, ಆಮೇಲೆ ಉಸಿರಾಟದ ತೊಂದರೆ ಆಗುತ್ತೆ. ಆಮೇಲೆ ಸುಸ್ತಾಗೋದು, ವಾಕರಿಕೆ ಬರೋದು ಅಂತ ಆಗುತ್ತದೆ. ನಾವು ಕೆಲವೊಂದು ಸಲ ಸ್ವಲ್ಪ ಇದಾಗೆ ನೋಡಿಕೊಂಡ್ರೆ ಆಸ್ಪತ್ರೆಗೆಲ್ಲ ಮನೇಲೇ ಇಂಜೆಕ್ಷನ್ ಕೊಡ್ತಾರೆ. ನಾನು ನೋಡಿರೋ ಮಟ್ಟಿಗೆ ಅಂದರೆ ಜಾಸ್ತಿ ತುಂಬ ಜಾಸ್ತಿ ಆಗಿದೆ ಅನ್ನೋ ಕೆಲವೊಂದು ಟೈಮಲ್ಲಿ ಮಾತ್ರ ಆಸ್ಪತ್ರೆಯಲ್ಲಿ ನಮ್ಮನ್ನ ಅಡ್ಮಿಟ್ ಕೂಡ ಮಾಡ್ಕೋತಾರೆ. ಇದನ್ನ ನಾವು ಹೆಂಗೆ ತಡೆಗಟ್ಟಬೇಕು ಅಂದರೆ ಇದು ಒಂದೊಂದು ಸಲ ಗಾಳಿಯಿಂದ, ನೀರಿಂದ, ಊಟದಿಂದ, ಅಂದರೆ ನಾವು ಹೊರಗಡೆ ಊಟ ಮಾಡಿದಾಗಿಂದ ನಮಗೂ ಕೂಡ ಹರಡ್ಬೋದು. ಅಂದರೆ ನಾವು ಇದನ್ನ ತಡೆಗಟ್ಟಬೇಕು ಅಂದರೆ ಕರೆಕ್ಟ್ ಟೈಮ್ಗೆ ಡಾಕ್ಟರ್ಸ್ಗಳು ನಮ್ಗೆ ಏನೇ ಹೇಳ್ತಾರೆ ಅದನ್ನ ಇಂಜೆಕ್ಷನ್ ಆಗಲಿ ಏನೇ ಆಗಲಿ ನಾವು ಫಾಲೋ ಅಪ್ ಕೂಡ ನಾವು ಮಾಡಬೇಕಾಗುತ್ತೆ. ನನಗಂತೂ ಇನ್ಫೆಕ್ಷನ್ ಆದಾಗ ಒಂದು 3 days ಅಂತೂ ತುಂಬಾ ಸುಸ್ತಾಯಿತ್ತು. ಮತ್ತು ನೋಡಿ ಹಿಂಗೆ ಕೈ ಕೂಡ ಹಿಂಗೆ ಡಿಪ್ಸ್ ಹಾಕಿದ್ರಿಂದ ನಮ್ಮ ಕೆಲಸ ನಾವೇನು ಮಾಡ್ಕೊಳಕ್ಕಾಗಲ್ಲ. ಏನಿಲ್ಲ, ಒಂದು ಸ್ನಾನ ಕೂಡ ನಾವು ಮಾಡ್ಕೊಳಕ್ಕಾಗಲ್ಲ. ನಮ್ಮ ಮನೇಲಿನ ಚಿಕ್ಕ ಮಕ್ಕಳನ್ನ ಎತ್ಕೊಳ್ಳೋಕೆ ಕೂಡ ಆಗ್ತಾಯಿರಲಿಲ್ಲ. ಯಾವಾಗಪ್ಪ ತೆಗಿತಾರೆ ಅನಿಸ್ತಾಯಿತ್ತು. ಆ ಇಂಜೆಕ್ಷನ್ನು ಫುಲ್ಲು ಒಂದು ಡಬ್ಬಿನೇ ಕೊಡ್ತಾರಲ್ಲ, ಮೇಜ್ ಹಾಕಿದ್ದೀನಿ. ಇದೇ ನನಗೆ ಇಂಜೆಕ್ಷನ್ನು ನನಗೆ ಮೇಡಮ್ ಕೊಡ್ತಾಯಿದ್ದು ಸೆಫ್ಟ್ರಾಕ್ಸಿನ್ ಸಬ್ಲಿಕ್ಷನ್ ಅಂತ ಫಾರ್ ಇಂಜೆಕ್ಷನ್ IP ಅಂತ. ಇದನ್ನೇ ನನಗೆ 5 days ಕೊಡ್ತಿದ್ದು. ನೋಡೋಣ 5 days ಆದಮೇಲೆ ಮತ್ತು ಇನ್ನೊಂದು ಸಲ ಬ್ಲಡ್ ಚೆಕಪ್ ಮಾಡಿ ನಾರ್ಮಲ್ ಇದ್ದರೆ ಅವೆಲ್ಲ ನಾರ್ಮಲ್ ಬಂದರೆ CRP ಎಲ್ಲ
ರಿಮೂವ್ ಮಾಡಿಸ್ಬೇಕು. ಆ್ಯಕ್ಚುಲಿ ನಂಗೆ 5 ಡೇಸ್ಗೆ ಅದು ಕಮ್ಮಿ ಆಗಲಿಲ್ಲೋಗಿ ತೆಗೆಸ್ಬಿಡೋಣ ಅನ್ನಷ್ಟು ನೋವು ಬಂದುಬಿಟ್ಟಿದೆ. ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ.